ಈಗ ಕಾರ್ಯಾಚರಣೆ ಒಂದು ಆನೆ ಹಿಡಿದಾಯ್ತು, ಎರಡನೇ ಕಾರ್ಯಾಚರಣೆ ಎರಡನೇ ಆನೆ ಏನಾದರೂ ಹಿಡಿತಾರ? ಏನು ನಡೀತಾ ಇದೆ ಅಪ್ಡೇಟ್ ಅಣ್ಣ? ಇಲ್ಲಿ ಒಂದು ಆನೆ ಹಿಡಿದು ಇನ್ನೊಂದು ಆನೆಗೆ ರೇಡಿಯೋ ಕಾಲರ್ ಹಾಕಿ ಬೇರೆ ಕಡೆ ಬಿಡೋದು, ಅಂದರೆ ಗಡಿಪಾರು ಮಾಡೋದು ಅಂತ ಆರ್ಡ್ರ್ ಬಂದಿರೋದು. ಈಗಾಗಲೇ ಒಂದು ಕರೆಕ್ಟಾಗಿ ಒಂದು ನರಾಂತಕ ಆನೆ ಹಿಡಿದಾಯಿತು. ಆಮೇಲೆ ಈಗ ಉಳಿದಿರೋದು ರೇಡಿಯೋ ಕಾಲರ್ ಹಾಕೋದು. ಇವತ್ತು ಆನೆ ಹುಡುಕಿಂದೆ ಬಂದು ಎಲ್ಲ ಫಾರೆಸ್ಟರು, ಡಾಕ್ಟ್ರು, ನಾವೆಲ್ಲ ಈ ಹಿಂದೆ ಒಂದು 3 ತಿಂಗಳ ಹಿಂದೆ ಭದ್ರಾ ನದಿ ಪಕ್ಕದಲ್ಲೇ ಅಂಡವಾನಿಯನ್ನಲ್ಲಿ ಒಂದೇ ವಾರದಲ್ಲಿ 2 ಜನ ಸಾಯಿಸಿದ್ದು ಒಂದು ಮರಿ, ಒಂದು 14-15 ವರ್ಷದ ಒಂದು ಮರಿ ಹಿಡಿದಿದ್ದು. ಆ ಭಾಗದಲ್ಲಿ ಈಗ ಆನೆಗಳು ಕಾಣಿಸ್ಕೊಂಡವೆ. ಆದರೆ ಇದು ಆನೆದೇ ಕಾಡು. ಇಲ್ಲಿ ನಮ್ಮ ಬೇಲೂರಂಗೆ ಇಲ್ಲ ಸಕಲೇಶ್ಪುರದಂಗೆ ಊರೊಳಗೆ ಬಂದಿರೋ ಊರು ಕಾಡಾನೆ ಅಲ್ಲ, ಇವು ಕಾಡೊಳಗೆ ಇರೋ ಕಾಡಾನೆ. ಇದೆಲ್ಲ ಕಾಡು. ಕಾಡಿಂದ ಒಂದು ಕಡೆಯಿಂದ ಒಂದು ಕಡೆಗೆ ಪಾಸ್ ಆಗೋದು ಅದು. ಈಗೇನು ಅಂಡವಾನಿ ಅಂತ ಈಗ ಒಂದು ಭಾರಿ ಒಂಟಿ ಸಲಗ ಅಂದರೆ ನಮ್ಮ ಭೀಮನಷ್ಟೇ ದಪ್ಪ ಎತ್ತರ ಮತ್ತು ಜೊತೆಗೆ ಕೋರೆಗಳು ಇನ್ನೂ ಉದ್ದ ಇರೋದೊಂದು ಆನೆ ಬಂದಿದೆ. ಅದು ಈ ಭಾಗದಲ್ಲಿ ಭಾರಿ ವರ್ಷದಿಂದ ಇದ್ದ ಆನೆ ಇದು. ಅವತ್ತು ನಾವು ಅಂಡವಾನಿ ಅಂತ ಏನದೆ 2 ಜನ ಸಾಯಿಸಿದ್ದು ಆನೆ ಹಿಡಿದುವಲ್ಲ, ನಮ್ಮ ಕೊಡಗಿನ ವೀರ ರಂಜನ್ ನಡ್ಕೊಂಡು ಹೋಗಿ ಹೊಡೆದ್ರಲ್ಲ, ಆ ಕಾಡಲ್ಲಿ ಇತ್ತು. ಅದೇ ಕಾಡಿಗೆ ಮತ್ತೆ ಈಗ ಅದೇ ಕಾಡಲ್ಲೇ ಈಗ ಕಾಣಿಸ್ಕೊಂಡಿದೆ. ಇವತ್ತು ಬೆಳಿಗ್ಗೆ ಅಲ್ಲೆಲ್ಲ ಹೋಗಿ ನೋಡಿ ಬಂದಾಯಿತು. ಆ ಕಾಡು ಒಂಥರ ಲಿಂಕ್ ಕಾಡು. ಲಿಂಕ್ ಅಂದರೆ ಅದೊಂದು ಚೈನ್ ಥರ ಸಿಸ್ಟಮ್ ಅದು. ಕಾಡು ಒಂದು 2-3 ಸಾವಿರ ಎಕರೆ ಕಾಡು, ಅದರ ಮಧ್ಯದಲ್ಲಿ ಹಳ್ಳಿಗಳು, ಮತ್ತೆ ಕಾಡು. ಅದು ಹೇಗೆ ಕಾಡು ಅಂದರೆ ಸುಮಾರು ಮೂಡಿಗೆರೆ 2 ಕಿಲೋಮೀಟ್ರ್ ಅಷ್ಟು ದೂರದವರೆಗೂ ಈ ಕಾಡಿನ ಲಿಂಕ್ ಇದೆ ಅದಕ್ಕೆ, ಈ ಅಂಡವಾನಿ ಕಾಡಿಗೆ, ಹೇಮಾವತಿ ನದಿಯಿಂದ ಪಕ್ಕದಿಂದ. ಲಾಸ್ಟಿಗಿರೋದು 1912ನೇ ಇಸ್ವಿಯಲ್ಲಿ ಮಹಾರಾಜರು ಒಂದು ರಿಸರ್ವ್ ಫಾರೆಸ್ಟ್ ಅಂತ ಘೋಷಣೆ ಮಾಡ್ತಾರೆ. ಅದುವೇ ಕುಂದೂರು ಫಾರೆಸ್ಟ್ ಅಂತ. ಕುಂದೂರು ಸುತ್ತಮುತ್ತ ಸುಮಾರು ಹಳ್ಳಿಗಳಿದ್ದಾವೆ. ಅದ್ರ ಪಕ್ಕ ತತ್ಕೊಳ, ಅದೊಂದು 3000 ಎಕರೆ. ಅದರಿಂದ ಈ ಕಡೆ ಇರೋದು ಏನು ಬಾಸ್ತಿ, ಅದೊಂದು 3-4 ಸಾವಿರ ಎಕರೆ. ಅದ್ರ ಪಕ್ಕ ಈ ಕಡೆ ಕಂಚಕಲ್ ದುರ್ಗ ಅಂತ, ಅದ್ರ ಪಕ್ಕ ಈಗೇನು ಅಂಡವಾನಿ ಅಂತ ಹೇಳಿದ್ವಿ, ಭದ್ರಾ ನದಿ ಪಕ್ಕ, ಹೀಗೆ ಅದೆಲ್ಲ ಮಧ್ಯೆ ಹಳ್ಳಿಗಳು. ಈಗ ಆನೆ ಅದು ಪಾಸಾಗಿ ಹೋಯಿತು. ಅವುಗಳ ಕಾಡು, ಆನೆಗಳ ಕಾಡು, ಆನೆಗಳಿದ್ದಾವೆ. ಆದರೆ ಮೊನ್ನೆ ಹಿಡಿದಿದ್ದು ಆನೆಗಳದ್ದೇ ಕಾಡು. ಒಂದಾನೊಂದು ಕಾಲದಲ್ಲಿ ಇವೆಲ್ಲ ಆನೆಗಳದೇ ವಾಸಸ್ಥಾನ, ಕಾರಿಡಾರ್ಗಳು. ಒಂದು 60 ವರ್ಷದ ಆನೆ ಅಂತ ಇಟ್ಕೊಳ್ಳೋಣ. 60 ವರ್ಷ ಅಂದರೆ ಆನೆಗಳು 80 ವರ್ಷ ಬದುಕ್ತವೆ. 60 ವರ್ಷದ ಒಂದು ಆನೆ ಈಗ ಬಂದಾಗ, ಅದು ತಾಯಿ ಜೊತೆ ಬಂದಾಗ 60 ವರ್ಷದ ಹಿಂದೆ ಇವೆಲ್ಲ ಕಾಡಾಗಿದ್ದು. ಅದೇ ಆನೆ ಈಗ ಅದು ಆನೆಗಳಿಗೆ ನೆನಪಿನ ಶಕ್ತಿ ಜಾಸ್ತಿ. ಅದೇ ಆನೆ ಈಗ ತಾಯಿ ಜೊತೆ ಇಡೀ ಕುಟುಂಬದ ಜೊತೆ ಬಂದಿದ್ದು ಕಾಡೆಲ್ಲ ಊರಾಗಿದೆ, ನಾಡಾಗಿದೆ. ಮತ್ತು ಕಾಫಿ ತೋಟಗಳಾಗಿದ್ದಾವೆ, ಟೀ ತೋಟಗಳಾಗಿದ್ದಾವೆ, ರೈಲ್ವೆ ರೋಡ್ ಆಗಿದೆ, ಹೈವೇ ರೋಡ್ ಆಗಿದೆ. ಅವು ಮತ್ತು ಎಲ್ಲಿಗೆ ಹೋಗೋದು? ಅವಕ್ಕೆ ಆನೆ ಒಂದು ಸ್ಥಳ ನೋಡಿದರೆ 20 ವರ್ಷ ಆದರೂ ಮರೆಯಲ್ಲ. ಅಪಾರ ನೆನಪಿನ ಶಕ್ತಿ ಇರೋದು ಅಂದರೆ ಆನೆಗಳಿಗೆ. ಹಾಗೆ ಅದರ ಕಾರಿಡಾರ್ ಕಟ್ಟಾಗಿದೆ, ಅದರ ವಾಸಸ್ಥಾನಗಳು ನಾಶ ಆಗಿವೆ. ಮತ್ತು ಊರೊಳಗೆ ಬಂತು ಅಂತ ಬೊಬ್ಬೆ ಹೇಳೋಕ್ಕೆ, ಆನೆಗಳು ವಾಸಸ್ಥಾನಕ್ಕೆ ನಾವು ಹೋಗಿರೋದು ಬಿಟ್ಟರೆ ನಮ್ಮ ಇದಕ್ಕೆ ಆನೆಗಳು ಬಂದೇ ಇಲ್ಲ, ಬರೋದೂ ಇಲ್ಲ. ಹಾಗಾಗಿ ಈಗ ಆನೆ ಬಂದಿದೆ. ಅದೊಂದು ಭಾರಿ ದೊಡ್ಡ ಆನೆ. ಅಲ್ಲಿ ಎಲೆಕಲ್ ಅಂತ, ಎಲೆಕಲ್ ಕಾಡು ಅಂದರೆ ಭಾರಿ ಸುಂದರವಾದ ಕಾಡು. ದೊಡ್ಡ ದೊಡ್ಡ ಮರಗಳು, ಎತ್ತರದ ಮರಗಳು, ಎವರ್ಗ್ರೀನ್ ಫಾರೆಸ್ಟು ಉಂಟು. ಆಮೇಲೆ ಇಲ್ಲೆಲ್ಲ ಎವರ್ಗ್ರೀನ್ ಫಾರೆಸ್ಟ್ ಭಾರಿ ಕಡಿಮೆ. ಇಲ್ಲೆಲ್ಲ ಎಲೆ ಉದುರೋ ಕಾಡುಗಳು. ಎಲೆ ಉದುರೋ ಕಾಡುಗಳಲ್ಲಿ ಬಾಳುವ ಮರಗಳಿರೋದೇ ಎಲೆ ಉದುರೋ ಕಾಡುಗಳು. ಇಲ್ಲೆಲ್ಲ 30-60
70 ಇಂಚ್ ಒಳಗೆ ಮಳೆ ಬೀಳೋ ಜಾಗಗಳು, ಪರಿಫಲವತ್ತಾದ ಭೂಮಿಗಳು. ಆನೆಗಳಿಗೆ ಈಗ ಆಹಾರ ಇಲ್ಲಿ ಏನೂ ಇಲ್ಲ. ಏನಾರ ಸ್ವಲ್ಪ ಒಣಗಿದ ಎಲೆ, ಅದು ಬಿದಿರು ಎಲೆಗಳು ಎಲ್ಲ ಒಣಗಿ ಹೋಗ್ತಾಯಿದೆ, ಎಲ್ಲ ಉದುರಿ ಹೋಗ್ತಾಯಿದ್ದಾವೆ. ಆನೆಗಳಿಗೆ ಇಲ್ಲಿ ಒಂದು ಸ್ವಲ್ಪ ಆಹಾರ ಕಡಿಮೆ. ಆದರೂ ಬದುಕಬೇಕಲ್ಲ, ಏನೋ ಒಣಗಿದ ಎಲೆ ಅದು ಇದು ತಿನ್ಕೊಂಡು ಬದುಕ್ತಾ ಇದ್ದಾವೆ. ಇವತ್ತಿನ ಕಾರ್ಯಾಚರಣೆ ಮುಗಿದೋಯ್ತು. ಇವತ್ತು ಆನೆ ಎಲ್ಲೂ ಇಲ್ಲ. ನಾಳೆನೂ ಬರ್ತೀವಿ, ನಾಳೆನೂ ನೋಡೋಣ. ಆದರೆ ಒಂದು ಹೇಳ್ತೀನಿ, ಸುಮ್ಮನೆ ಲೆಕ್ಕ ಜಮಾ ಮಾಡೋಕ್ಕಾಗಿ ಯಾವುದೋ ಮೊನ್ನೆ ಏನು ಮನುಷ್ಯರು ಸತ್ತರು ಅಲ್ಲಿಂದ 10-15 ಕಿಲೋಮೀಟ್ರ್ ದೂರದಲ್ಲಿ ಇರೋ ಆನೆಗಳನ್ನ ಹಿಡಿಯೋದು ತಪ್ಪು. ಸುಮ್ಮನೆ ಯಾವುದೋ ಪಾಪದ ಆನೆ ಹಿಡಿದ್ರೆ, ಈಗ ಕಳ್ಳರನ್ನ ಬಿಟ್ಟು ಪಾಪದವ್ರನ್ನ ಹಿಡಿದು ಲೆಕ್ಕ ತೋರ್ಸೋಕೆ ಒಳಗೆ ಹಾಕಿದರೆ ಕಳ್ಳ ಇದ್ದಂಗೆ ಇರ್ತಾನೆ. ಸಾಯಿಸೋ ಆನೆಗಳು ಸಾಯಿಸ್ತಲೇ ಇರ್ತವೆ. ಈಗ ಮಾತ್ರ ಸಾಯಿಸೋ ಆನೆ ಇದ್ದಿದ್ದು ಇಲ್ಲಿ ಒಂದೇ, ಅದನ್ನ ಹಿಡ್ದಾಗಿದೆ. ಇನ್ನು ಬೇರೆ ಆನೆಗಳು ಬೆಳೆ ನಾಶ ಮಾಡೋವು, ಇಲ್ಲ ಪೈಪ್ಗಳು, ಸ್ಪ್ರಿಂಕ್ಲರ್ ಪೈಪ್ಗಳು ನಾಶ ಮಾಡೋ ಆನೆಗಳು, ಅಂಥ ಆನೆಗಳನ್ನ ಇಲ್ಲಿಂದ ಗಡೀಪಾರು ಮಾಡೋಕ್ಕೊಂದು ಪ್ಲ್ಯಾನ್ ಇದೆ. ಈಗ ಸಿಕ್ಕಿದರೆ ನಾಳೆ ನಾಡೋದ್ರಲ್ಲಿ ಅದು ಹಿಡಿದು ಅದಕ್ಕೆ ರೇಡಿಯೋ ಕಲರ್ ಹಾಕಿ ಬಹುಶಃ ಎಲ್ಲಾದರೂ ನಾಗರಹೊಳೆ ಆ ಕಡೆ ಎಲ್ಲರೂ ತಂದೋಗಿ ಬಿಡೋ ಚಾನ್ಸ್ ಇದೆ.